ದಳಪತಿ ವಿಜಯ್ ತ್ರಿಷಾ ಬಗ್ಗೆ ವೇದಿಕೆಯಲ್ಲೇ ಹಾಸ್ಯ ಮಾಡಿದ ಮಲಯಾಳಂ ನಟ. ಇದೇನು ಹೊಸದಲ್ಲ ಬಿಡಿ, ಒಂದು ವರ್ಷನೇ ಆಗಕ್ಕೆ ಬಂತೇನೋ. ವಿಜಯ್ ಅವರು ಹಾಗೆ ತ್ರಿಷಾ ಅವ್ರ ಮಧ್ಯೆ ಸಂಬಂಧ ಇದೆ, ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ಟ್ರೋಲ್ ಮಾಡುವಂಥದ್ದು, ಇವರು ಸ್ಟೇಜ್ ಮೇಲ್ಗಡೆ ಮಾತಾಡುವಂಥದ್ದು ನಡೀತಾನೆ ಇದೆ. ಧ್ಯಾನ್ ಶ್ರೀನಿವಾಸನ್ ತಮ್ಮ ಮುಂಬರುವ ಚಿತ್ರ ವಿಸಿಟರ್ನ ಪ್ರಚಾರ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ನಟ ಧ್ಯಾನ್ ಶ್ರೀನಿವಾಸ್ ಅವರು ದಳಪತಿ ವಿಜಯ್ ತ್ರಿಷಾ ಕೃಷ್ಣನ್ ಜೋಡಿಯ ಕಾಲೆಳೆಯುವ ಮೂಲಕ ಸಖತ್ ಸುದ್ದಿಯಾಗಿದ್ದಾರೆ. ವಿಜಯ್ ಪ್ರಮಾಣ ವಚನದ ವಿಷಯ ಇಟ್ಕೊಂಡು ಅಣಕಿಸಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಾ ಇದೆ. ವಿಜಯ್ ಮತ್ತು ತ್ರಿಷಾ ಕೃಷ್ಣನ್ ಅವರ ಮೇಲೆ ಹಾಸ್ಯ ಚಟಾಕಿ ಹರಿಸುತ್ತಾ ನಟ ತಮ್ಮ ಸಹೋದ್ಯೋಗಿಗಳಾದ ನವ್ಯಾ ನಾಯರ್ ಮತ್ತು ಅಜು ವರ್ಗೀಸ್ ಅವರನ್ನ ಸಹ ಜೋಕ್ಗಳಲ್ಲಿ ಎಳೆದಿದ್ದಾರೆ. ಮಲಯಾಳಂ ನಟ ಧ್ಯಾನ್ ಶ್ರೀನಿವಾಸನ್ ತಮ್ಮ ಮುಂಬರುವ ಚಿತ್ರ ವಿಸಿಟರ್ನ ಪ್ರಚಾರ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಏನ್ ಕಾರ್ಯಕ್ರಮ ಇತ್ತು? ಸಿನಿಮಾವನ್ನ ಪ್ರಮೋಟ್ ಮಾಡುವಂಥದ್ದು, ಅದನ್ನಷ್ಟನ್ನೇ ಮಾಡೋದು ಬಿಟ್ಟು ಅಲ್ಲಿದ್ದಂಥವ್ರನ್ನೆಲ್ಲರನ್ನೂ ಕೂಡ ಕಾಲೆಳೆದಿದ್ದಾರೆ. ನಟ ಧ್ಯಾನ್ ಶ್ರೀನಿವಾಸನ್ ಅವರು ದಳಪತಿ ವಿಜಯ್ ಹಾಗೆ ತ್ರಿಷಾ ಜೋಡಿಯ ಕಾಲೆಳೆಯುವ ಮೂಲಕ ಸಖತ್ ಸುದ್ದಿಯಾಗಿದ್ದಾರೆ. ವಿಜಯ್ ಪ್ರಮಾಣ ವಚನದ ವಿಷಯವನ್ನ ಇಟ್ಕೊಂಡು ಅಣಕಿಸಿದ್ದಾರೆ. ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ವಿಜಯ್ ಮತ್ತು ತ್ರಿಷಾ ಕೃಷ್ಣನ್ ಅವರ ಮೇಲೆ ಹಾಸ್ಯ ಚಟಾಕಿಯನ್ನು ಹರಿಸುತ್ತಾ ನಟ ತಮ್ಮ ಸಹೋದ್ಯೋಗಿಗಳಾದಂತಹ ನವ್ಯಾ ನಾಯರ್, ನವ್ಯಾ ನಾಯರ್ ಗೊತ್ತಿರ್ತಾರೆ, ಗಜಾ ಸಿನಿಮಾದ ನಾಯಕಿ, ಅದ್ರ ಜೊತೆಗೆ ಅಜು ವರ್ಗೀಸ್ ಅವರನ್ನ ಸಹ ಜೋಕ್ಗಳಲ್ಲಿ ಎಳೆದಿದ್ದಾರೆ. ತಮ್ಮ ಭಾಷಣದ ಸಮಯದಲ್ಲಿ ಧ್ಯಾನ್ ಅವರು ಇತ್ತೀಚೆಗೆ ಚಲನಚಿತ್ರಗಳ ಬದಲು ವೇದಿಕೆ ಕಾರ್ಯಕ್ರಮಗಳು ಮತ್ತು ಜಾಹೀರಾತುಗಳತ್ತ ಹೆಚ್ಚು ಗಮನವನ್ನು ಹರಿಸಿದ್ದಾರೆ ಎಂದು ಹೇಳಿದರು. ಆಸ್ಟ್ರೇಲಿಯಾದಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾದಾಗ 15 ವರ್ಷಗಳ ಕಾಲ ಅವರ ಹೆಜ್ಜೆಗಳನ್ನು ಅನುಸರಿಸಲು ನಿರ್ಧರಿಸಿದ್ದೇನೆ ಎಂದು ತಮಾಷೆ ಮಾಡಿದ್ದಾರೆ. ನಂತರ ಅವರು ಅಜು ಅವರನ್ನ ತಮಾಷೆಗೆ ಎಳೆದುಕೊಂಡು ಮುಖ್ಯಮಂತ್ರಿಯಾಗುವ ಮೊದಲು ಅಮ್ಮ ಅಧ್ಯಕ್ಷರಾಗಲು ಸಲಹೆಯನ್ನ ನೀಡಿದ್ದೇನೆ ಎಂದು ಹೇಳಿದರು. ಮುಂದುವರೆದು ಮಾತನಾಡಿದಂತಹ ಅವರು, ನನ್ನ ಗೆಳೆಯ ಅಜು ವರ್ಗೀಸ್ ನನಗೆ ಮೊದಲು ಕಲಾವಿದರ ಸಂಘದ ಪ್ರೆಸಿಡೆಂಟ್ ಆಗು, ಆಮೇಲೆ ಸಮಾಜ ಸೇವೆ ಮಾಡಿ ಜನರನ್ನ ಒಲಿಸ್ಕೊಂಡು ಸಿಎಂ ಆಗುವಂತ ಸಲಹೆಯನ್ನ ನೀಡಿದ್ದ. ಆದರೆ ಸ್ವಲ್ಪ ಸಮಯದ ನಂತರ ಮತ್ತೆ ಫೋನ್ ಮಾಡಿ ಕಲಾವಿದರ ಸಂಘದಲ್ಲಿ ಭಾರಿ ವಿವಾದಗಳು ನಡೀತಿವೆ, ನೀನು ಸಿಎಂ ಅಥವಾ ಪ್ರೆಸಿಡೆಂಟ್ ಯಾವುದೂ ಆಗಬೇಡ, ನಿನಗೆ ಗವರ್ನರ್ ಹುದ್ದೆಗೆ ಬೆಸ್ಟ್, ಅಲ್ಲಿ ಅಷ್ಟಾಗಿ ಕೆಲಸ ಇರಲ್ಲ ಅಂತ ಕಾಲೆಳೆದಿದ್ದ ಎಂದಾಗ ಪ್ರೇಕ್ಷಕರು ನಗಾಡಿದ್ದಾರೆ. ನಂತರ ಧ್ಯಾನ್ ತಮಾಷೆಯಾಗಿ ತನ್ನ ವಿಸಿಟರ್ ಸಹ ನಟಿ ನವ್ಯಾ ಅವರನ್ನ ಉದ್ದೇಶಿಸಿ, ತಾನು ಕೇರಳ ಸಿಎಂ ಆದಾಗ ಅವರು ಮುಂದಿನ ಸಾಲಿನಲ್ಲಿ ಸೀರೆ ಉಟ್ಟು ಕಣ್ಣಲ್ಲಿ ನೀರು ತುಂಬಿಕೊಂಡು ಇರ್ತಾರೆ ಅಂತ ತಮಾಷೆ ಕೂಡ ಮಾಡಿದ್ದಾರೆ. ಬಹಳ ದಿನಗಳ ನಂತರ ನಾವೊಂದು ಚಿತ್ರಕ್ಕಾಗಿ ಒಟ್ಟಿಗೆ ಬರ್ತಿದ್ದೇವೆ. ನವ್ಯಾ ಮದುವೆಯಾಗಿ ಈಗ ಒಬ್ಬ ಮಗನಿದ್ದಾನೆ. ಹಾಗಿದ್ರೂ ಕೂಡ ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ನವ್ಯಾ ಅವರು ಮುಂದಿನ ಸಾಲಿನಲ್ಲಿ ಸೀರೆಯನ್ನ ಉಟ್ಕೊಂಡು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಕುಳಿತುಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ ಅಂತ ಅವರು ಹೇಳಿದ್ದಾರೆ. ವೇದಿಕೆ ಏರಿದಾಗ ನವ್ಯಾ ಕೂಡ ಈ ತಮಾಷೆಗೆ ಜೊತೆಯಾಗಿ, ಧ್ಯಾನ್ ಚಿಂತಿಸಬೇಡಿ, ನೀವು ಮುಖ್ಯಮಂತ್ರಿ ಆದಾಗ ನಿಮ್ಮ ಇಚ್ಛೆಯಂತೆ ನಾನು ವಜ್ರದ ಹಾರವಿರುವಂತಹ ಬಿಳಿ ಸೀರೆಯನ್ನು ಉಟ್ಟು ಮುಂದಿನ ಸಾಲಿನಲ್ಲಿ ಕಣ್ಣೀರಿನೊಂದಿಗೆ ಕುಳಿತು ವಿಜಯ ಘೋಷಣೆಗಳೊಂದಿಗೆ ನಿಮ್ಮನ್ನು ಹುರಿದುಂಬಿಸ್ತೇನೆ, ಮುಂದಿನ ಸಾಲಿನಲ್ಲಿ ನನಗೆ ಆಸನ ವ್ಯವಸ್ಥೆ ಮಾಡ್ತೀರಾ ಅಂತ ಅವರ ಕಾಲನ್ನು ರಿಟರ್ನ್ ಹೇಳಿದ್ದಾರೆ. ಧ್ಯಾನ್ ಶ್ರೀನಿವಾಸನ್ ಅವರ ಈ ತಮಾಷೆಗೆ ಕಾರಣ ಇದೆ. ವಿಜಯ್ ಪತ್ನಿ ಸಂಗೀತ ಅವರು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎಂಬ ವದಂತಿಗಳ ನಡುವೆಯೇ ತ್ರಿಷಾ ಜೊತೆಗಿನ ವಿಜಯ್ ಸ್ನೇಹ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಇತ್ತೀಚೆಗೆ ವಿಜಯ್ ಅವರು ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಮಾರಂಭದಲ್ಲಿ ತ್ರಿಷಾ ಅವರು ವಿಜಯ್ ಅವರ ತಂದೆ ತಾಯಿಯ ಜೊತೆ ಮುಂಭಾಗದ ಸಾಲಿನಲ್ಲಿ ಕುಳಿತುಕೊಂಡು ಭಾವುಕರಾಗಿದ್ರು. ಇದೇ ಘಟನೆಯನ್ನ ಧ್ಯಾನ್ ಶ್ರೀನಿವಾಸನ್ ಈಗ ತಮ್ಮದೇ ಶೈಲಿಯಲ್ಲಿ ಅಣಕಿಸಿದ್ದಾರೆ ಎನ್ನಲಾಗ್ತಾ ಇದೆ. ಧ್ಯಾನ್ ಶ್ರೀನಿವಾಸನ್ ಅವರ ಈ ಮಾತುಗಳ ನಂತರ ಸ್ಟೇಜ್ಗೆ ಬಂದ ಅಜು ವರ್ಗೀಸ್ ಅವರು ತಮಿಳು ನಟ ವಿಜಯ್ ಅವರಲ್ಲಿ ನೇರವಾಗಿ ಕ್ಷಮೆಯನ್ನ ಕೇಳಿದ್ದಾರೆ. ಅವರೇನೇ ಮಾತಾಡಿದ್ರು ತಮಾಷೆಗಾಗಿ ಅಂತ ಕ್ಷಮೆಯನ್ನು ಕೇಳಿದ್ದಾರೆ. ಆದರೆ ಏನು ಕೆಲ್ಸಕ್ಕೆ ಹೋಗಿರ್ತೀವಿ ಅದನ್ನ ಮಾಡ್ಕೊಂಡು ಬರಬೇಕು. ಇನ್ನೊಬ್ಬರು ಕಾಲೆಳೆಯೋದು ಅಥವಾ ಇನ್ನೊಬ್ಬರು ಪರ್ಸ್ನಲ್ ವಿಚಾರವನ್ನು ತಗೊಳ್ಳೋದು, ಸ್ಟೇಜ್ ಮೇಲೆ ಕಾಮಿಡಿ ಮಾಡೋದು ಎಷ್ಟೋ ಮಟ್ಟಿಗೆ ಸರಿ ಅಂತ ಒಂದಷ್ಟು ಜನರ ಪ್ರಶ್ನೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.